ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ಚಾಲನೆ ಕೊಟ್ಟರು. ಈ ಕುರಿತು ಮಾತನಾಡಿದಂತ ಕೆಡಿಪಿ ಸಮಿತಿ ಸದಸ್ಯರಾದ ರೇಷ್ಮೆ ವೀರೇಶ್, ಕೋನಸಾಗರ ಗ್ರಾಮ ಪಂಚಾಯಿತಿಗೆ ಶಾಸಕರಾದ ಗೋಪಾಲಕೃಷ್ಣ ಅವರು ರಸ್ತೆ, ಅಂಗನವಾಡಿ, ಶಾಲೆಯ ಕಟ್ಟಡ ನಿರ್ಮಾಣ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 6 ಕೋಟಿ ರೂಪಾಯಿ ಅನುದಾನವನ್ನ ಕೊಟ್ಟಿದ್ದಾರೆ. ಜೊತೆಗೆ ಮುಂಬರುವಂತಹ ದಿನದಲ್ಲಿ ಇನ್ನೂ ಹೆಚ್ಚಿನ ಅನುದಾನವನ್ನ ನೀಡುವವರಿದ್ದು, ಅವರ ಈ ಸಹಾಯಕ್ಕೆ ಗ್ರಾಮ ಪಂಚಾಯಿತಿ ಸಮಸ್ತ ಗ್ರಾಮಸ್ಥರಿಂದ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕೋನಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರೇಣುಕಮ್ಮ ಶ್ರೀನಿವಾಸ್, ತಹಸೀಲ್ದಾರ್ ಜಗದೀಶ್, ಇಂಜಿನಿಯರ್ ಲಕ್ಷ್ಮೀನಾರಾಯಣ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತಪ್ಪ, ಗುತ್ತಿಗೆದಾರ ಖಲೀಲ್, ಹೀಗೆ ಕಾಂಗ್ರೆಸ್ನ ಮುಖಂಡರು ಹಾಗೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಉಪಸ್ಥಿತರಾಗಿದ್ದರು. ಈ ರೀತಿ ಎಲ್ಲ ಪ್ಯಾಕೇಜ್ ಇದು ಅವಾಗೆಲ್ಲ ಸಪ್ರೇಟ್ ಬರೋದು, ಈಗೆಲ್ಲ ಸಪ್ರೇಟ್ ಬರಲ್ಲ. ಪ್ಯಾಕೇಜ್ ಅಂತಂದಲ್ಲಿ ಎಲ್ಲೆಲ್ಲಿ ಏನೇನು ಕಾಮಗಾರಿಗಳಿರೋ ಅಂತೇಳಿ ಆ ಕಾಮಗಾರಿನೆಲ್ಲ ಒಂದು ಒಗ್ಗೂಡಿಸಿ ಅದನ್ನು ಒಂದು ಪ್ಯಾಕೇಜ್ ಅಂತ ಮಾಡಿಬಿಟ್ಟು 3 ಕೋಟಿ ಅನುದಾನವನ್ನು ನಮ್ಮ ಒಂದು ಗ್ರಾಮಕ್ಕೆ ನಿಮ್ಮ ಎಲ್ಲ ಮೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಶಾಸಕರು ನಮಗೆ ಅನುದಾನ ಕೊಟ್ಟದಕ್ಕೆ ತುಂಬ ಧನ್ಯವಾದ ಅಂತ ನಾನು ಹೇಳಕ್ಕೆ. ಅದೇ ರೀತಿಯಾಗಿ ಮೊನ್ನೆ 2023 ಗೆದ್ದ ತಕ್ಷಣ ನಾವು ಕೇಳಿದಾಗ ಕೋನಸಾಗರ ಟು ಮೊಳಕಾಲ್ಮೂರುವರೆಗೂ 2 ಕೋಟಿ ಟಾರ್ ರೋಡ್ ಡಾಂಬರೀಕರಣ ಆಯಿತು. ಅದೇ ರೀತಿ ಅದಾದ ತಕ್ಷಣ ಮತ್ತೆ ನಮಗೆ ಹಾಸ್ಟೆಲ್ ಕೇಳಿದಾಗ ಹಾಸ್ಟೆಲ್ನ 6.5 ಕೋಟಿದ ಹಾಸ್ಟೆಲ್ ಕೊಟ್ಟು ನಮಗೆ ಮಂಜೂರು ಮಾಡಿಕೊಟ್ಟು ನಮಗೆಲ್ಲ SC ST ಜನಗಳು ಜನರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಪಡ್ತೀನಿ. ಅದೇ ರೀತಿಯಾಗಿ ಮೊನ್ನೆ ಸುಮಾರು ಅದೇ 2023-24ನೇ ಸಾಲಿನಲ್ಲಿ ಕೋನಸಾಗರ ಟು ಗೌಸಮುದ್ರಕ್ಕೆ ಹೋಗೋಕ್ಕೆ 1 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಅದನ್ನು ಡಾಂಬರೀಕರಣ ಮಾಡಿದ್ದಾರೆ. ಮತ್ತು ಇನ್ನು ಈಗ ರೀಸೆಂಟಾಗಿ ಮತ್ತೆ ಒಂದು ಪ್ರಕ್ರಿಯೆ ಇದೆಲ್ಲ ಇತ್ತು. ಹಾಸ್ಟೆಲ್ ಮುಂಭಾಗದಿಂದ ಅಂದರೆ ಗೊಲ್ಲಹಳ್ಳಿ ರೋಡ್ ಕೋನಸಾಗರ ಟು ಗೊಲ್ಲಹಳ್ಳಿಗೆ ಅದು ಸಮೇತ 2 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ. ಅದನ್ನು ಇಷ್ಟವಾಗನೇ ಅದನ್ನು ಗುರುತು ಪೂಜೆ ಮಾಡ್ತಾರಂತೇಳಿ ನಮ್ಮ ಒಂದು ಗ್ರಾಮಕ್ಕೆ ಹೆಚ್ಚಿನದಾಗಿ ರಸ್ತೆಗಳಿಗೆ, ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮತ್ತು ನೀರಿನ ಒಂದು ವ್ಯವಸ್ಥಿತವಾಗಿ ಸಾಹೇಬರು ಭಾಳ ಆದ್ಯತೆ ಮೇರೆಗೆ ನಮಗೆ ಕೊಟ್ಟಿದ್ದಾರಂತ ನಾವೆಲ್ಲ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.